ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಶುಕ್ರವಾರ, ಆಗಲೇ ಟೈಮ್ ಬಂದುಬಿಟ್ಟು 11:30 ಆಗಿದೆ. ನಾನು ಈಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆಯಿಂದ ಏನು ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ. 3 ದಿನದಿಂದ ಫುಲ್ಲು ಮಳೆ ಅಂದರೆ ಮಳೆ ಬರ್ತಾನೆ ಇದೆ. ಸುಮ್ಮನೆ ನೈಟೆಲ್ಲ ಮಳೆ. ಇಷ್ಟೊತ್ತಾದ್ರೂ ಇನ್ನೂ ಬಿಟ್ಟೇ ಇಲ್ಲ. ನೋಡ್ಬೋದು ವಾತಾವರಣ ಹೆಂಗಿದೆ ಅಂತೇಳ್ಬಿಟ್ಟು. ಇಷ್ಟೊತ್ತು ಕೂಡ ಸುಮ್ಮನೆ ಒಂಥರ ಜಿಡಿ ಜಿಡಿ ಬಂತು. ಈಗ ಒಂದು ಸ್ವಲ್ಪ ಪರವಾಗಿಲ್ಲ ಅನಿಸುತ್ತೆ. ಅದಕ್ಕೆ ಮನೇಲಿ ಕೆಲಸ ಎಲ್ಲ ಹಂಗೆ ಇತ್ತು, ಏನು ಕೆಲಸನೇ ಮಾಡಿರಲಿಲ್ಲ ನಾನು. ಅದಕ್ಕೆ ಪಾತ್ರೆ ಎಲ್ಲ ಹೊರಗಡೆ ಇಟ್ಟಿದ್ದೀನಿ. ಪಾತ್ರೆ ತೊಳಿಬೇಕು. ಮತ್ತು ಇವತ್ತು ಶುಕ್ರವಾರ ಅಲ್ವಾ, ವಾರನೂ ಮಾಡಬೇಕು. ನನ್ನ ಮಗ ಮಲಗಿದ್ದಾನೆ. ಇನ್ನೇನು ಅವನು ಎದ್ದೇಳೋ ಟೈಮ್ ಆಗಿದೆ. ಆಗಲೇನು ತುಂಬ ಹೊತ್ತಾಯ್ತು ಅವನು ಮಲಗಿಬಿಟ್ಟು. ಅವನು ಈ ಚಳಿಗೆ ಸುಮ್ಮನೆ ಬೆಚ್ಚಿಗೆ ಮಲ್ಕೊತಾನೆ ಇದ್ದಾನೆ. ಮಲ್ಕೊಳ್ಳಿ ಅಂತ ಮಲಗಿಸಿದ್ದೀನಿ. ಊಟ ಮಾಡಿ ಮಲಗಿದ್ದಾನೆ. ನಂದು ಕೂಡ ಊಟ ಆಯಿತು. ನಾನು ಇವತ್ತು ಏನಿಲ್ಲ, ಸುಮ್ಮನೆ ರಾಗಿ ದೋಸೆ ಮಾಡಿ ಶೇಂಗಾ ಚಟ್ನಿ ಮಾಡಿದ್ದೆ ಒಂದು ಟೈಮ್ ಅಂತೇಳ್ಬಿಟ್ಟು. ಅವನು ತಿಂದ್ಬಿಟ್ಟು ನಾನು ಟಿಫನ್ ಮಾಡಿಬಿಟ್ಟು ಈಗ ಪಾತ್ರೆ ಎಲ್ಲ ಹೊರಗಡೆ ಇಟ್ಟಿದ್ದೀನಿ. ಅವೆಲ್ಲ ಸ್ವಲ್ಪ ತೊಳೆದ್ಬಿಟ್ಟು ಬೇಗ ಮತ್ತು ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು. ನೆನೆಯೆಲ್ಲ ಧೂಳೆಲ್ಲ ತೆಗ್ದಿದ್ದೆ. ಇವಾಗ ಏನಿಲ್ಲ, ನೆಲ ಒರೆಸ್ಬೇಕು ಅಷ್ಟೇ. ನಾನು ಏನೇ ಇದ್ರೂ ಗುರುವಾರನೂ ಸ್ವಲ್ಪ ವಾರ ಮಾಡ್ತೀನಲ್ವ, ಅದಕ್ಕೆ ಧೂಳೆಲ್ಲ ಗುರುವಾರನೇ ತೆಗಿತೀನಿ. ಶುಕ್ರವಾರ ಏನು ಧೂಳು ತೆಗಿಯೋಕ್ಕೆ ಹೋಗಲ್ಲ. ಇವಾಗ ಏನಿದ್ರೆ ನೆಲ ಎಲ್ಲ ಒರೆಸ್ಬಿಟ್ಟು ಸಾಯಂಕಾಲಕ್ಕೆ ಪೂಜೆಗೆಲ್ಲ ರೆಡಿ ಮಾಡ್ಕೋಬೇಕು ಅಷ್ಟೇ. ಬನ್ನಿ ಇವತ್ತಿನ ವ್ಲಾಗ್ ಹೆಂಗೋಗುತ್ತೆ ಅಂತ ನೋಡೋಣ. ಇಷ್ಟೇ, ಸ್ವಲ್ಪನೇ ಇಟ್ಟಿದ್ದು ಪಾತ್ರೆ, ಬೇಗ ತೊಳೆದ್ಬಿಟ್ಟು ಕೆಲಸ ಮುಗಿಸ್ಕೊಳ್ಳೋಣ ಅಂತ ಎಲ್ಲ ಹೊರಗಡೆ ಇಟ್ಟಿದ್ದೆ. ನೋಡ್ಬೋದು ಮೋಡ ಮತ್ತು ಆನೆ ಬರೋದು ಬಿಡೋದು ಹಂಗೆಲ್ಲ ಮಾಡ್ತಾಯಿತ್ತು. ಮತ್ತು ಒಟ್ಟು ಟೋಟಲಿ ಮಳೆ ಅಂತೂ ಬಿಡ್ತಾನೆ ಇರಲಿಲ್ಲ. ಪಾತ್ರೆ ಎಲ್ಲ ಬಂದಿದ್ದೀನಿ. ನಾನು ಪಾತ್ರೆ ತೊಳೆಯೋಷ್ಟೊತ್ತಿಗೆ ಮತ್ತೆ ಮಳೆ ಸ್ಟಾರ್ಟ್ ಆಯಿತು. ಕೇಳಿಸುತ್ತೇನೆ, ಸೌಂಡ್ ಬರ್ತಾನೆ ಇದೆ. ಈ ಕಡೆ ಜೋರಾಗಿ ಬರ್ತಾ ಇಲ್ಲ, ಈ ಕಡೆ ಬಿಡ್ತಾನೆ ಇಲ್ಲ, ಆ ಥರ ಇದೆ. ಬಟ್ಟೆ ಒಗೆದ್ಬಿಟ್ಟು 2 ದಿನ ಆಯಿತು. ತಂತಿ ಮೇಲೆ ಇದ್ದಾವೆ, ಚಪ್ಪದ ಕೆಳಗೆ ಹಾಕಿದ್ದೀನಿ. ಒಣಗೇ ಇಲ್ಲ. ಸುಮ್ಮನೆ ಎಲ್ಲಿ ಸ್ಮೆಲ್ ಬರುತ್ತೆ ಅಂತ ಅನಿಸ್ಬಿಟ್ಟಿದೆ ನನಗೆ. ನಾನು ಮೊನ್ನೆ ಬಟ್ಟೆ ತೊಳಿಬೇಕಾದ್ರೆ ಸ್ವಲ್ಪ ಬಿಸಿಲಿತ್ತು, ಬಿಸಿಲಿದೆ, ಬೇಗ ಒಣಗ್ತವೆ ನಾನು ಅಂದ್ಕೊಂಡ್ರೆ ನಾನು ಬಟ್ಟೆ ಒಗೆದು ಜಾಲಿಸಿ ಒಣಗಾಕಷ್ಟೊತ್ತಿಗೆ ಒಣಗಾಕಿ ಒಂದು 10 ನಿಮಿಷಕ್ಕೇನು ಮತ್ತೆ ಮೋಡ ಸ್ಟಾರ್ಟ್ ಆಯಿತು. ಮೊನ್ನೆಯಿಂದ ಬಟ್ಟೆ ಕೂಡ ಒಣಗಿಲ್ಲ, ಹಂಗೆ ಇದ್ದಾವೆ. ಈಗಿದೆ ಪರಿಸ್ಥಿತಿ, ಏನು ಮಾಡೋಕ್ಕಾಗಲ್ಲ. ಬೇರೆ ಬೇರೆ ಕಡೆ ಎಲ್ಲ ಫುಲ್ಲು ಮಳೆ. ಸುಮ್ಮನೆ ಹೇಳ್ಬೇಕಂದ್ರೆ ಈ ಕಡೆ ಸ್ವಲ್ಪ ಕಡಿಮೆ, ಅಷ್ಟೊಂದು ಮಳೆ ಇಲ್ಲ. ಬೇರೆ ಕಡೆ ಎಲ್ಲ ಎಷ್ಟು ಮಳೆ ಅಂದರೆ ನೋಡೋಕ್ಕಾಗ್ತಿಲ್ಲ. ಅವ್ರ ಪರಿಸ್ಥಿತಿ ಹಂಗಾಗಿದೆ ಪಾಪ. ಇಲ್ಲಂತೂ ಸುಮ್ಮನೆ ಈ ಥರ ಇದೆ ವಾತಾವರಣ. ಇವಾಗೆಲ್ಲ ಹೊಲ ಬಿತ್ತಕ್ಕೆ ಹೋಗಿದ್ದಾರೆ ಜಾಸ್ತಿ ಜನ. ನಮ್ಮ ಕಡೆ ಎಲ್ಲ ಶೇಂಗಾ ಬಿತ್ತಾರೆ ಈಗ. ಎಲ್ಲ ಡೈಲಿ ಹೋಗ್ತಾ ಇದ್ದಾರೆ. ಇನ್ನೇನು ಮಳೆ ಚೆನ್ನಾಗಿ ಬಂತಲ್ವಾ, ಅದಕ್ಕೆ ಹೋಗ್ತಾ ಇದ್ದಾರೆ. ಒಂದು ಗ್ಯಾಂಗ್ ಬರ್ತಾ ಇದೆ ಇವಾಗ ಇಲ್ಲಿ. ಹುಷಾರು ತಗೊಂಬ, ಹುಷಾರು ತಗೊಂಬ, ಹುಷಾರಾಗಿ ಇಲ್ಲಿ ಬೈಲಿ ಚಪ್ಪದ ಕೆಳಕ್ಕೆ. ಒಟ್ಟು ಖಾಲಿ ಆಗಿತ್ತು ಪಟ್ಲಿ ಮರಿಗೆ, ಒಟ್ಟು ತರ್ತಾ ಇದ್ದಾರೆ. ಬಾಯ್ ಗುಡ್ಡ ತಗೊಂಡ. ಯಾರ್ಯಾರು ಬಂದ್ರೆ? ನಮ್ಮ ಅಣ್ಣನ ಮಗ ಇವನು. ಎಲ್ಲ ಊರಿಗೆ ಬಂದಿದ್ದಾರೆ. ಇವಾಗೆಲ್ಲ ಹಳ್ಳಿ ಕಡೆ ಹಬ್ಬ ಅಲ್ವಾ, ಪೀರ್ಲ ಹಬ್ಬ ಸ್ಟಾರ್ಟ್ ಆಗಿದೆಲ್ಲ, ಅದಕ್ಕೆ ಬಂದಿದ್ರು. ಪಟ್ಲಿ ಮರಿಗೆ ಒಟ್ಟು ಖಾಲಿ ಆಗಿದೆ ಅಂತ ಫೋನ್ ಮಾಡಿದ್ದಕ್ಕೆ ತಂದಿದ್ದಾರೆ. ಬನ್ನಿಲ್ಲ ಅಮ್ಮ ಯಾರು ಇನ್ನೇನು ನಮ್ಮ ಅಣ್ಣನ ಮಕ್ಕಳೆಲ್ಲ ಬಂದುಬಿಟ್ರು. 3 ಜನ ಬಂದರು. ಮತ್ತು ಹಬ್ಬಕ್ಕೆ ಬಂದಿದ್ರಲ್ವ, ನನ್ನ ತಂಗಿಯರೂರಿಗೆ ಬಂದಿದ್ದರು. ಮತ್ತು ಹಿಂಗೆ ಬಂದು ಹೋಗೋಣ ಅಂತ ಹೇಳ್ಬಿಟ್ಟು ಫಸ್ಟ್ ಹುಡುಗರೆಲ್ಲ ಬಂದಿದ್ರು. ಇಲ್ಲೇ ಹೊಲದಲ್ಲೇ ಅಂದರೆ ತೋಟದಲ್ಲೇ ಮೆಕ್ಕೆಜೋಳಕ್ಕೆ ಎಲ್ಲ ಗೊಬ್ಬರ ಇಡೋಕ್ಕೆ ಬಂದಿದ್ರು. ಹಂಗೆ ಗೊಬ್ಬರ ಇಟ್ಬಿಟ್ಟು ಹಿಂಗೆ ಬಂದಿದ್ದರು. ನಮ್ಮ ತಂಗಿ ಮಗ ಕರ್ಕೊಬಂದಿದ್ದ. ಇನ್ನು ಅಷ್ಟರಲ್ಲಿ ನನ್ನ ಮಗ ಕೂಡ ಎದ್ಬಿಟ್ಟ. ಬಂದು ಸುಮ್ಮನೆ ಇರಲ್ಲ, ಸುಮ್ಮನೆ ಜಾಸ್ತಿ ಗಲಾಟೆ ಮತ್ತು ಅದೆಲ್ಲ ಮಾಡ್ತಾ ಇರ್ತಾರಲ್ಲ ಮಕ್ಕಳು. ಅದಕ್ಕೆ ಆ ಗಲಾಟೆ ಕೇಳಿಬಿಟ್ಟು ನನ್ನ ಮಗನೂ ಎದ್ದ. ಅವನು ಎದ್ಬಿಟ್ಟು ಸುಮ್ಮನೆ ಶಾಕ್ ಆಗ್ತಾ ಇದ್ದಾನೆ, ಏನು ಇಷ್ಟು ಜನ ಬಂದುಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ನೋಡಿ ತುಂಬ ಖುಷಿ ಪಟ್ಟ ಅವನು. ಫ್ರೆಂಡ್ಸ್, ಹುಡುಗರು ಬಂದಿದ್ರಲ್ವ, ಹೊಟ್ಟೆ ಹಸುವಾಗೈತೆ ಅನಿಸುತ್ತೆ. ಅದಕ್ಕೆ ಇನ್ನು ಈಗ 12:15 ಏನಾಗಿದೆ ಟೈಮ್ ಬಂದುಬಿಟ್ಟು. ಅದಕ್ಕೆ ಒಂದು ಸ್ವಲ್ಪ ಹೀರೆಕಾಯಿ ಇತ್ತು. ಅದನ್ನು ಹೀರೆಕಾಯಿ ಮತ್ತು ಬೇಳೆ ಟೊಮೊಟೊ ಎಲ್ಲ ಹಾಕ್ಬಿಟ್ಟು ಪಪ್ಪು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆಗಲೆಲ್ಲ ಜೋಡಿಸಿ ಇಟ್ಕೊಂಡಿದ್ದೀನಿ, ಮಾಡಬೇಕು ಇವಾಗ. ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅದು. ಅದಕ್ಕೆ ಸಿಂಪಲಾಗಿ ಕೂಡ ಬೇಗ ಆಗುತ್ತೆ ಅಂತ ಹೇಳ್ಬಿಟ್ಟು ಅದೇ ಹೀರೆಕಾಯಿ ಪಪ್ಪು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಅನ್ನ ಮಾಡ್ತೀನಿ, ಊಟ ಮಾಡ್ತಾರೆ. ಇವಾಗ ಚಿಕ್ಕಮ್ಮ ಕೂಡ ಬಂದರು, ಅವರು ಗೊಬ್ಬರ ಇಡಕ್ಕೆ ಹೋಗಿದ್ರು. ಅದಕ್ಕೆ ಅಲ್ಲಿ ಬೆಳಗ್ಗೆ ಅವರು ನಾಷ್ಟ ಬಂದುಬಿಟ್ಟು ಉಪ್ಪಿಟ್ಟು ಮಾಡಿದ್ರು ಚಿಕ್ಕಮ್ಮ. ಇವಾಗ ಚಿಕ್ಕಮ್ಮ ಬಂದ ತಕ್ಷಣ ಹುಡುಗರೆಲ್ಲ ಅಲ್ಲಿ ಊಟ ಮಾಡಿದ್ದಾರೆ. ಅಂದರೆ ಸ್ವಲ್ಪ ಉಪ್ಪಿಟ್ಟು ಇತ್ತೆಲ್ಲ ತಿನ್ಕೊಂಡಿದ್ದಾರೆ. ಅದಕ್ಕೆ ಸ್ವಲ್ಪ ನಿಧಾನಕ್ಕೆ ಮಾಡ್ತೀನಿ, ಮಧ್ಯಾಹ್ನಕ್ಕೆ ಬಿಸಿ ತಿಂತಾರೆ ಅಂತ ಹೇಳ್ಬಿಟ್ಟು. ಬನ್ನಿ ನಾನು ಯಾವ ಥರ ಮಾಡ್ತೀನಿ ಹೀರೆಕಾಯಿ ಪಪ್ಪು ಅಂತ ನೀವು ನೋಡಿ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಮತ್ತು ತರಕಾರಿ ಇಲ್ದಾಗ ಈ ಥರ ಸಿಂಪಲಾಗಿ ಏನಾದರೂ ಒಂದು ಬೇರೆ ಥರ ತರಕಾರಿ ಇದ್ದರೂ ಕೂಡ ಹಾಕಿ ಮಾಡ್ಬೋದು, ಅದೇನು ಇದಾಗಲ್ಲ. ಅದಕ್ಕೆ ಬನ್ನಿ ನೋಡೋಣ ಯಾವ ಥರ ಮಾಡ್ತೀನಿ ಅಂತ. ಒಟ್ಟು ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ.
ಮಾಡ್ಬೋದು. ಕೆಳಗೆ ಇಳಿತಾ ಇಲ್ಲ ಇವನು, ಎತ್ಕೋ ಅಂತ ಹಿಡಿದ್ಬಿಟ್ಟಿದ್ದಾನೆ, ಕೆಳಗೇನೆ ಇಳಿತಾ ಇಲ್ಲ. ಇವಾಗ ಇವನು ಎತ್ಕೊಂಡು ನಾನು ಹೆಂಗೆ ಕೆಲಸ ಮಾಡೋದು. ಈಗ ಚಿಕ್ಕದು ಕುಕ್ಕರ್ ತೊಗೊಂಡಿದ್ದೆ, ಮತ್ತು ಇದು ಬೇಳೆ ಬಂದುಬಿಟ್ಟು ಸ್ವಲ್ಪ ಯಾಕೋ ಹುಳ ಥರ ಅನಿಸ್ತು. ಅದಕ್ಕೆ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಒಂದು 4 ಸತಿ ಚೆನ್ನಾಗಿ ನೀರು ಹಾಕಿ ತೊಳೆದು ಸೈಡಲ್ಲಿ ಇಟ್ಟಿದ್ದೆ ಆಗಲೇ ಮುಂಚೆನೇ. ಮತ್ತು ಈಗ ಹೀರೆಕಾಯಿ, ಬೆಳ್ಳುಳ್ಳಿ, ಟೊಮೊಟೊ ಹಣ್ಣು ಮತ್ತು ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಎಲ್ಲ ಹಚ್ಚಿಕೊಂಡು ಮತ್ತು ಹೀರೆಕಾಯಿ ಎಲ್ಲ ಹಚ್ಚಿ ಇಟ್ಕೊಂಡಿದ್ದೆ. ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ಕೊಂಡಿದ್ದೆ ಬೇಗ ಆಗಲಿ ಅಂತೇಳ್ಬಿಟ್ಟು, ಯಾಕೆಂದರೆ ನಾವು ವಿಸಲ್ ಓಡಿಸ್ತೀವಲ್ವ, ಹಾಗಾಗಿ ಏನೂ ತೊಂದರೆ ಇಲ್ಲ, ಬೇಗನೆ ಬೇಯುತ್ತೆ ಅಂತೇಳ್ಬಿಟ್ಟು ಸ್ವಲ್ಪ ದೊಡ್ಡ ಪೀಸೇ ಕಟ್ ಮಾಡಿ ಇಟ್ಕೊಂಡಿದ್ದೆ. ಮತ್ತು ಈರುಳ್ಳಿ ಕೂಡ ಎಲ್ಲ ಸ್ವಲ್ಪ ಜಾಸ್ತಿನೇ ಕಟ್ ಮಾಡಿ ಇಟ್ಕೊಂಡಿದ್ದೆ. ಇವು ಸ್ವಲ್ಪ ಬಂದುಬಿಟ್ಟು ಸೈಡ್ಗೆ ಎತ್ತಿಟ್ಟೆ ಅಂದರೆ ಒಗ್ಗರಣೆಗೆ ಲಾಸ್ಟಿಗೆ, ಮತ್ತು ಇನ್ನೇನು ಒಗ್ಗರಣೆಗೆ ಸಪ್ರೇಟಾಗಿ ನಾವು ಅದನ್ನು ಕಟ್ ಮಾಡ್ಕೊಂಡಿರೋದು ಲೇಟ್ ಆಗುತ್ತೆ ಅಂತೇಳ್ಬಿಟ್ಟು ನಾನು ಮುಂಚೆನೇ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ. ಮತ್ತು ಸ್ವಲ್ಪ ಹುಣಸೆ ಹುಳಿ ನೆನೆಸಿದ್ದೀನಿ. ಇದಕ್ಕೆ ಟೇಸ್ಟ್ ಕೊಡೋದಂದರೆ ಸ್ವಲ್ಪ ಹುಣಸೆ ಹುಳಿನೇ ಹಾಕ್ಬೇಕು ಲಾಸ್ಟ್ಗೆ, ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ. ಮತ್ತೊಂದು ಸ್ವಲ್ಪ ಜೀರಿಗೆ ಹಾಕಿದ್ದೀನಿ, ಮತ್ತು ಖಾರದ ಪುಡಿ ಹಾಕಿದೆ. ಖಾರದ ಪುಡಿ ಅಂದರೆ ಮಕ್ಳಿಗೋಸ್ಕರ ಅಲ್ವ, ಅದಕ್ಕೆ ಒಂದು ಸ್ವಲ್ಪನೇ ನೋಡ್ಕೊಂಡು ಹಾಕಿದ್ದು. ಮತ್ತು ಹೀರೆಕಾಯಿ ಸ್ವಲ್ಪ ಸ್ವೀಟ್ ಇರೋದ್ರಿಂದ ಸ್ವಲ್ಪ ಖಾರದ ಪುಡಿ ಜಾಸ್ತಿ ಹಾಕಿದರೆ ಚೆನ್ನಾಗಿರ್ತಿತ್ತು. ಹುಡುಗರಿಗೋಸ್ಕರ ಅಂತೆಲ್ಲ, ನನ್ನ ಮಗ ಕೂಡ ಸ್ವಲ್ಪ ಖಾರ ತಿನ್ನಲ್ಲ ಅಲ್ವ, ಅದಕ್ಕೆ ನೋಡಿಬಿಟ್ಟು ಹಾಕಿದೆ ಖಾರ. ಮತ್ತೊಂದು ಸ್ವಲ್ಪ ಸಾಂಬಾರು ಪುಡಿ ಹಾಕಿದೆ, ಮತ್ತೊಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು, ಮತ್ತು ಸ್ವಲ್ಪ ನೀರು ಕಮ್ಮಿ ಹಾಕ್ತಾಯಿದ್ದೀನಿ, ಜಾಸ್ತಿ ಆಗ್ತಾಯಿಲ್ಲ. ಮತ್ತು ಜಾಸ್ತಿ ನೀರು ಹಾಕ್ಬಿಟ್ರೆ ಏನಂದರೆ ವಿಸಲ್ ಬರಬೇಕಾದ್ರೆ ಎಲ್ಲ ಮೇಲೆ ಬಂದುಬಿಡುತ್ತೆ ಅಂತೇಳ್ಬಿಟ್ಟು ಒಂದು ಸ್ವಲ್ಪನೇ ಹಾಕಿದ್ದು ನೀರು. ಮತ್ತು ಲಾಸ್ಟ್ಗೆಲ್ಲ ವಿಸಲೆಲ್ಲ ಕೂಗಿದ್ಮೇಲೆ ಸ್ವಲ್ಪ ಇನ್ನೂ ಸ್ವಲ್ಪ ನಾವು ಎಲ್ಲ ಮಸ್ದು ಒಗ್ಗರಣೆಗೆ ಹಾಕ್ತೀವಲ್ಲ, ಅವಾಗ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೋಬೋದು ಅಂತೇಳ್ಬಿಟ್ಟು ಇನ್ನೇನೆಲ್ಲ ಕುಕ್ಕರ್ಗೆ ಹಾಕಿ ವಿಸಲ್ ಹಾಕಿ ಬಂದು ಹೊರಗಡೆ. ನೋಡ್ಬೋದು ಮಳೆನೇ ಬಿಡ್ತಾಯಿಲ್ಲ, ಬರ್ತಾನೆ ಇತ್ತು, ಸುಮ್ಮನೆ ಜಿಡಿ 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 ಅಂತ ಬರ್ತಾನೆ ಇತ್ತು. ನೋಡ್ಬೋದು ಎಷ್ಟು ಚೆನ್ನಾಗಿ ಬರ್ತಾಯಿದೆ, ನೋಡೋಕೆ ಒಂಥರ ಖುಷಿ ಅನಿಸುತ್ತೆ. ಬಟ್ ಹೊರಗಡೆ ಹೋಗೋಕ್ಕೂ ಆಗ್ತಾಯಿಲ್ಲ, ಮನೆ ಒಳಗೂ ಬರೋಕ್ಕೂ ಆಗ್ತಾಯಿಲ್ಲ, ಆ ಥರ ಅನಿಸ್ತಾ ಇತ್ತು. ಮತ್ತು ಇದು ನೋಡ್ಬೋದು ಎಷ್ಟು ಗಲೀಜಾಗಿತ್ತು ಅಂದರೆ ಅಷ್ಟಿಷ್ಟು ಗಲೀಜಾಗ್ತಾ ಇರಲಿಲ್ಲ ಮನೆಯೆಲ್ಲ. ಮೊದಲೇ ಇವಾಗ 4-5 ಜನ ಹುಡುಗರು ಬೇರೆ ಬಂದುಬಿಟ್ರ, ಅವರಂತೂ ಸುಮ್ಮನೆ ಆಗಲೆಲ್ಲ ಮಳೆಗೆ ಹೋಗೋದು ಮತ್ತೆ ಬರೋದು ಹಂಗೆಲ್ಲ ಮಾಡ್ತಾಯಿದ್ರು. ತುಂಬ ಗಲೀಜು ಅಂದರೆ ಗಲೀಜಾಗ್ತಾಯಿತ್ತು. ಬಟ್ ಏನು ಮಾಡೋಕ್ಕಾಗಲ್ಲ, ಮಕ್ಕಳು ಅಷ್ಟೇ ಅಲ್ವಾ, ಕ್ಲೀನ್ ಮಾಡ್ಕೊಂಡ್ರೆ ಆಯ್ತು ಬಿಡು ಅಂತ ಸುಮ್ಮನೆ ಅದೇ ನಾನು. ಮತ್ತು ವಿಸಲೆಲ್ಲ ಬಂತು, 4 ವಿಸಲ್ ಓಡಿಸ್ದೆ. ನೋಡ್ಬೋದು ಎಷ್ಟು ಚೆನ್ನಾಗಿ ಫುಲ್ಲು ಸಾಫ್ಟಾಗಿತ್ತು. ಮತ್ತು ನಾನು ಅದನ್ನು ಇಳಿಸ್ಬಿಟ್ಟು ಮತ್ತೆ ನೀರೆಲ್ಲ ಬಗ್ಸಿ ಅದೆಲ್ಲ ನಾನು ಏನು ಮಾಡೋಕ್ಕೆ ಹೋಗಲ್ಲ, ಡೈರೆಕ್ಟಾಗಿ ಇದು ಮಸಿ ತೊಗೊಂಡ್ಬಿಟ್ಟು ಮಸಿತಾ ಇದ್ದೀನಿ. ನೀಟಾಗಿ ಮಸಿದ್ರೆ ತುಂಬ ಚೆನ್ನಾಗಿ ಇತ್ತು ಟೇಸ್ಟ್ ಮಾತ್ರ. ನಿಜವಾಗ್ಲೂ ಎಷ್ಟು ಚೆನ್ನಾಗಿತ್ತು ಅಂದರೆ ಇದೇ ಥರನೇ ಮಾಡಬೇಕಲ್ಲ ಇನ್ನೊಂದು ಸತಿ ಅಂತ ಅನಿಸ್ತು. ಇನ್ನು ಸ್ವಲ್ಪ ಖಾರ ಇರಬೇಕಾಗಿತ್ತು, ಖಾರ ಹಾಕಿದರೆ ಚೆನ್ನಾಗಿರೋದು ಇನ್ನೂ. ಆದರೆ ಮಕ್ಳಿಗೋಸ್ಕರ ಮಾಡಿದ್ದೆ ಅಂತೇಳ್ಬಿಟ್ಟು ಇರಲಿ ಬಿಡು ಅಂತೇಳಿ ಸುಮ್ಮನೆ. ನೋಡ್ಬೋದು ಬೇಗನೆ ಎಲ್ಲ ನುಣ್ಣಗಾಯಿತು. ಮತ್ತು ಸ್ವಲ್ಪ ನೀರು ಹಾಕ್ಬಿಟ್ಟು ಸೈಡ್ಗೆ ಇಡ್ತಿದ್ದೀನಿ. ಮತ್ತು ಒಗ್ಗರಣೆಗೆಲ್ಲ ಜೋಡಿಸ್ಕೊಂಡಿದ್ದೆ, ಮತ್ತು ಹುಣಸೆ ಹಣ್ಣು ಕೂಡ ಸ್ವಲ್ಪ ಪಕ್ಕಕ್ಕೆ ನೆನೆಸಿ ಇಟ್ಕೊಂಡಿದ್ದೆ. ಮೊನ್ನೆ ಚಿಕ್ಕಮ್ಮ ಬೇರೆ ಬಂದಿದ್ರಲ್ವ, ಚಿಕ್ಕಮ್ಮ ಕೂಡ ನಾನು ಏನಾದರೂ ಮಾಡ್ತೀನಿ ಅಂತ. ಈಗ ನಮಗೆ ತರಕಾರಿದೇನು ಸ್ವಲ್ಪ ಅಷ್ಟೊಂದು ತೊಂದರೆ ಇಲ್ಲ, ಯಾಕೆಂದರೆ ಇವಾಗೆಲ್ಲ ಬೆಳೀತಾ ಇದ್ದಾರೆ ಈ ಕಡೆ. ಹೊಲದಲ್ಲಿ ಹೋಗ್ಬಿಟ್ಟು ಚಿಕ್ಕಮ್ಮರ ಕೆಲಸಕ್ಕೆ ಹೋಗ್ತಾರಲ್ಲ, ಹೋದ್ಮೇಲೆ ಅವ್ರ ಪರ್ಮಿಷನ್ ಕೇಳಿಬಿಟ್ಟು ಒಂದು ಸ್ವಲ್ಪ ತೊಗೊಂಬರ್ತಿರ್ತಾರೆ. ಹಾಗಾಗಿ ಸ್ವಲ್ಪ ನಮ್ಗೆ ಇದು ಅನಿಸುತ್ತೆ. ಇವಾಗ ಒಗ್ಗರಣೆ ಕೊಡ್ತಾಯಿದ್ದೀನಿ. ಮತ್ತು ಒಂದು ಬೆಳ್ಳುಳ್ಳಿ, ಚಿಕ್ಕದು ಬೆಳ್ಳುಳ್ಳಿ ಇತ್ತು, ಸುಮ್ಮನೆ ಅದನ್ನೇನು ನಾನು ಸಿಪ್ಪೆಲ್ಲ ಸುಲಿದಿರಲಿಲ್ಲ, ಸುಮ್ಮನೆ ಹಿಂಗೆ ಜಜ್ಜಿಬಿಟ್ಟು ಹಾಕ್ತಾಯಿದ್ದೀನಿ. ಅದು ಏನಂದರೆ ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಹಾಕೋದಕ್ಕೂ ಇಲ್ಲ ಬೆಳ್ಳುಳ್ಳಿ ಸಿಪ್ಪೆ ತೆಗೆದಿದ್ದೀರ ಹಾಕೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ ಟೇಸ್ಟ್ ಮಾತ್ರ. ಈ ಟೇಸ್ಟ್ ಮಾತ್ರ ಚೆನ್ನಾಗಿರುತ್ತೆ. ಎಲ್ಲ ಒಗ್ಗರಣೆ ಹಾಕಿ ಈಗ ಲಾಸ್ಟಲ್ಲಿ ಎಲ್ಲ ಪಪ್ಪೆಲ್ಲ ನುಣ್ಣಗೆ ಮಸ್ತಿದ್ನಲ್ವ, ಇವಾಗ ಇದೆಲ್ಲ ಹಾಕ್ಬಿಟ್ಟು ಒಗ್ಗರಣೆ ಕೊಡ್ತಾಯಿದ್ದೀನಿ. ಈಗ ಈ ಟೈಮಲ್ಲಿ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೋಬೋದು. ನಾನು ಸ್ವಲ್ಪ ಗಟ್ಟಿಗೆ ಮಾಡಿದೆ, ಯಾಕೆಂದರೆ ಇವಾಗ ಮಕ್ಳಿಗೋಸ್ಕರ ಅನ್ನ ಮಾಡಿದ್ದೀವಿ, ಮತ್ತು ನೈಟ್ ಮುದ್ದೆ ಮಾಡ್ಕೊಳೋಣ ಅಂತೇಳ್ಬಿಟ್ಟು ಸ್ವಲ್ಪ ಗಟ್ಟಿಗೆ ಮಾಡಿದೆ ನಾನು. ಇದಂತೂ ಮುದ್ದೆಗೂ ಚೆನ್ನಾಗಿರುತ್ತೆ, ಚಪಾತಿಗೂ ಚೆನ್ನಾಗಿರುತ್ತೆ, ಮತ್ತು ರೈಸ್ಗೂ ಚೆನ್ನಾಗಿರುತ್ತೆ. ಟೋಟಲಿ ಎಲ್ಲದಕ್ಕೂ, ದೋಸೆ ಎಲ್ಲದಕ್ಕೂ ಸೆಟ್ ಆಗುತ್ತೆ. ಈ ಸಾಂಬಾರು ಮಾತ್ರ ತುಂಬ ಚೆನ್ನಾಗಿರುತ್ತೆ. ಇದು ನೀವು ಒಂದ್ಸತಿ ಟ್ರೈ ಮಾಡಿ, ಏನಿದಿಲ್ಲ. ನಾನು ಏನಾದರೂ ಈ ಥರ ಬೇರೆ ಇದೇ ತರಕಾರಿ ಅಂತಲ್ಲ, ಬೇರೆ ತರಕಾರಿ ಯಾವುದಾದ್ರೂ ಒಂದು ಉಳಿದಿದ್ರು ಕೂಡ ಸುಮ್ಮನೆ ವೇಸ್ಟ್ ಮಾಡೋದು ಯಾಕೆ ಅಂತೇಳ್ಬಿಟ್ಟು ಹಿಂಗೆ ಮಾಡಿಬಿಡ್ತೀನಿ. ಮತ್ತು ನನ್ನ ಮಗನಿಗೂ ಅವ್ನಿಗೆ ಬಾಯಿಗೆ ಸಿಗದೇ ಇರೋ ಥರನೂ ಆಗುತ್ತೆ ಅಂತೇಳ್ಬಿಟ್ಟು ಈ ಕಡೆ ಎಲ್ಲ ಸಾಂಬಾರೆಲ್ಲ ಒಗ್ಗರಣೆ ಎಲ್ಲ ಆದಮೇಲೆ ನಾನು ಮುಂಚೆ ಪಾತ್ರೆ ಎಲ್ಲ ತೊಳೆದಿಟ್ಟಿದ್ನಲ್ವ, ಅವಾಗೆಲ್ಲ ಸ್ಟ್ಯಾಂಡಿಗೆ ಜೋಡಿಸ್ತಾ ಇದ್ದೀನಿ. ಅದೆಲ್ಲ ಜೋಡಿಸ್ಬಿಟ್ಟು ಇವಾಗ ತುಂಬ ಮತ್ತೆ ಪಾತ್ರೆ ಆಗಿದ್ದು, ತರಕಾರಿ ಕಟ್ ಮಾಡ್ಕೊಂಡಿದ್ದು, ಮತ್ತು ಸಾಂಬಾರಿಗೆ ಹಾಕಿದ್ದು ಕುಕ್ಕರ್ ಅದೆಲ್ಲ ಮತ್ತೆ ಆಗಿದ್ದು. ಮತ್ತು ಅವನ ಟ್ರಿಪ್ಪೆಲ್ಲ ತೊಳೆಯೋಣ ಅಂತೇಳ್ಬಿಟ್ಟು ಅವು ಜೋಡಿಸೋಣ ಅಂತೇಳ್ಬಿಟ್ಟು ಇದೆಲ್ಲ ಜೋಡಿಸ್ತಾ ಇದ್ದೀನಿ ತೆಗೆದ್ಬಿಟ್ಟು. ಅಷ್ಟೇ, ನಾವು ಏನು ಅಡುಗೆ ಮಾಡ್ತಿರ್ತೀವೋ ಅವಾಗ ಪಾತ್ರೆ ಅಂತೂ ಜಾಸ್ತಿ ಆಗ್ತಾನೆ ಇರ್ತವೆ. ಈ ಸಿಟಿಯಲ್ಲಿ ಮತ್ತು ಸ್ವಲ್ಪ ಇದ್ದಂಥವ್ರ ಮನೆಯಲ್ಲಿ ಸಿಂಕ್ ವ್ಯವಸ್ಥೆ ಇರುತ್ತಲ್ಲ, ಅವಾಗೆ ನೀಟಾಗಿ ತೊಳ್ಕೊಂಬಿಡ್ತಾರೆ. ಆ ಥರ ನನಗೆ ತುಂಬ ಇಷ್ಟ. ನನಗೆ ಈ ಕಡೆ ಒಂದು ಕಡೆ ಅಡುಗೆ ಮಾಡಿಕೊಂಡು ಒಂದು ಕಡೆ ಪಾತ್ರೆ ಎಲ್ಲ ಅಲ್ಲೇ ಸಿಂಕಲ್ಲೇ ತೊಳೆದು ಇಡ್ಬೋದಲ್ಲ ಅಂತ ಅನಿಸ್ತಿರುತ್ತೆ.
ಬಟ್ ಏನು ಮಾಡೋಕ್ಕಾಗಲ್ಲ, ಹಳ್ಳಿಯಲ್ಲಿ ಅದೆಲ್ಲ ಸ್ವಲ್ಪ ಇದಿಲ್ಲಲ್ವ. ಕೆಲವ್ರ ಮನೇಲಿ ಇದೆ, ನಮ್ಮೂರಲ್ಲೂ ಸ್ವಲ್ಪ ಚೆನ್ನಾಗಿ ಕಟ್ಸಿರೋರ ಮನೆಯೆಲ್ಲ ಇದ್ದಾವೆ. ಇವಾಗ ನಮ್ಗೆ ಮಾತ್ರ ಈ ಥರ ಇಲ್ಲ. ಸಿಂಕ್ ಇದೆ, ಬಟ್ ನಲ್ಲಿದು ಏನು ವ್ಯವಸ್ಥೆ ಇಲ್ಲ ಸದ್ಯಕ್ಕೆ. ಅದರೆಲ್ಲ ಏನು ಬೇಡ, ಇರೋದ್ರಲ್ಲೇ ಸಾಕು, ಅಡ್ಜಸ್ಟ್ ಮಾಡ್ಕೊಳೋಣ ಅಂತ ಹೇಳ್ಬಿಟ್ಟು ಇರ್ತೀನಿ. ನಾನು ಯಾವಾಗಾದ್ರೂ ಏನಾದರೂ ಫೋನಲ್ಲಿ ನೋಡ್ತಿರ್ತೀನಲ್ಲ, ಈ ಥರ ಇದ್ದಿದ್ರೆ ಚೆನ್ನಾಗಿರೋದಂತ ಅನಿಸ್ತಿರುತ್ತೆ. ನೋಡ್ಬೋದು ಅದೆಲ್ಲ ಸ್ಟ್ಯಾಂಡಿಗೆಲ್ಲ ಪಾತ್ರೆ ಎಲ್ಲ ಜೋಡಿಸ್ಬಿಟ್ಟು ಮತ್ತೆ ಕಟ್ಟೆಲ್ಲ ಕ್ಲೀನ್ ಮಾಡಿಕೊಂಡೆ. ಇನ್ನು ಏನಾದರೂ ಮಾಡ್ಬೇಕಂತ ಹೇಳ್ಬಿಟ್ಟು ನೋಡ್ಬೋದು ಕುಕ್ಕರ್ ಅದೆಲ್ಲ ಮತ್ತೆ ಒಂದು ಟಬ್ಬು ಪಾತ್ರೆ ಆದವು, ಚಿಕ್ಕ ಡಬ್ಬ, ಮತ್ತು ಅದೆಲ್ಲ ಜೋಡಿಸ್ಬಿಟ್ಟು ಇನ್ನು ಇವಾಗೆಲ್ಲ ಕಸ ಗುಡಿಸ್ತಾ ಇದ್ದೀನಿ ನೀಟಾಗೆ. ಇಷ್ಟೇನ ನಾವೇನಾದರೂ ಅಡುಗೆ ಮಾಡಿದ್ರೆ ಇಷ್ಟು ಕೆಲಸ ಇದ್ದೇ ಇರುತ್ತೆ. ನಾವೇನೇ ಸ್ವಲ್ಪ ಕೆಲಸ ಅಡುಗೆ ಕೆಲಸ ಮಾಡಿದ್ರು ಕೂಡ ಪಾತ್ರೆ ಮತ್ತು ನೆಕ್ಸ್ಟ್ ಇದು ಕಸ ಕಂಪಲ್ಸರಿ ಇದ್ದೇ ಇರುತ್ತೆ. ಯಾಕೆಂದರೆ ನಾವು ಏನಾದರೂ ಕೆಳಗೆ ಕೂತ್ಕೊಂಡು ಬೆಳ್ಳುಳ್ಳಿ ಸುಲ್ಕೊಂಡಿರ್ತೀವಿ, ಇಲ್ಲ ಈರುಳ್ಳಿ ಎಲ್ಲ ಹಚ್ಕೊಂಡಿರ್ತೀವಿ, ಏನಾದರೂ ಒಂದು ಕೆಲಸ ಮಾಡಿರ್ತೀವಲ್ವ, ಅದೆಲ್ಲ ಹಂಗೆ ಇರುತ್ತೆ ಕಸ. ಅದೊಂದು ಇವಾಗ ಕಸ ಎಲ್ಲ ಗುಡಿಸ್ಬಿಟ್ರೆ ಕ್ಲೀನ್ ಆಗಿಬಿಡುತ್ತೆ. ಆಮೇಲೆ ನೆಕ್ಸ್ಟ್ ಇನ್ನೊಂದು ಕೆಲಸ ಮಾಡ್ಕೋಬೋದು. ನೋಡ್ಬೋದು ಹೊರಗಡೆ ಕೂಡ ಅಷ್ಟೇ ಗಾಳಿ ಅಂದರೆ ವಿಚಿತ್ರ ಗಾಳಿ. ಸುಮ್ಮನೆ ಅದು ರೋಡ್ ಸೈಡ್ ಆಗಿರೋದ್ರಿಂದ ಯಾವ ಥರ ಬರುತ್ತೋ ಅದೇ ಥರನೇ ಬರ್ತಾಯಿತ್ತು ಕಸ ಎಲ್ಲ. ಮಳೆ ಬಂದರೂ ಸಹ ಇಲ್ಲಿ ಪಟ್ಲಿ ಮರಿಗೆಲ್ಲ ಸ್ವಲ್ಪ ಒಟ್ಟು ಅದು ಇದು ಹಾಕಿರ್ತೀವಲ್ಲ, ಗಾಳಿ ಬಂದರೆ ಸಾಕು ತಿಂದಿರೋದೆಲ್ಲ ಹಂಗೆ ಬರ್ತಾಯಿತ್ತು. ಎಷ್ಟು ಸತಿ ಬೆಳಗ್ಗೆಯಿಂದ ಸಂಜೆವರೆಗೂ ಒಂದು 4-5 ಸತಿ ಕಸ ಗುಡಿಸೋದೇ ಕೆಲಸ ಆಗಿರುತ್ತೆ ನನಗಂತೂ. ಆ ಥರ ಅನಿಸ್ಬಿಡುತ್ತೆ. ಮತ್ತು ಒಂದು ಸ್ವಲ್ಪ ಬಂಡೆ ಬೇರೆ ಅಲ್ವ, ಒಂದು ಸ್ವಲ್ಪ ಕಸ ಬಿದ್ದರೂ ಕೂಡ ಏನು ಇಷ್ಟೊಂದು ಕಸ ಇದೆ ಅಂತ ಅನಿಸ್ಬಿಡುತ್ತೆ. ಆ ಥರ ಆಗುತ್ತೆ. ಮತ್ತು ನಮ್ಮ ಚಿಕ್ಕಮ್ಮನೂ ಇತ್ತು. ನಮ್ಮ ಚಿಕ್ಕಮ್ಮ ಬಂದುಬಿಟ್ಟು ನಾನು ಬಿಡಿ ಈ ಕಡೆದೆಲ್ಲ ಗುಡಿಸ್ತೀನಿ, ನೀನು ಅದೊಂದು ಸ್ವಲ್ಪ ಗೂಡಿಸ್ಕೊಡು ಅಂತಂದರು. ನಾನು ಮನೆ ಮುಂದೆ ಮಾತ್ರ ಸ್ವಲ್ಪ ಗೂಡಿಸ್ಕೊಟ್ಟೆ. ನೆಕ್ಸ್ಟ್ ಅದಾದಮೇಲೆ ಇನ್ನೇನೋ ಆಗಲೇ ಟೈಮ್ ಆಗುತ್ತೆ ಮಕ್ಳಿಗೆ ಅಂತೇಳ್ಬಿಟ್ಟು ಅನ್ನಕ್ಕಿಟ್ಟೆ. ಕುಕ್ಕರ್ಗೆ ಅನ್ನಕ್ಕೆ ಇಕ್ಕೋಣ ಅಂತ ನೋಡಿದೆ, ಬೇಗನೆ ಆಗುತ್ತೆ ಅಂತೇಳ್ಬಿಟ್ಟು. ಆದರೆ ಏನು ಮಾಡೋದು, ತುಂಬ ಮಳೆ ಬರ್ತಾಯಿತ್ತು. ಇನ್ನು ತೊಳೆಯೋಕ್ಕಾಗಲ್ಲ ಅಂತೇಳ್ಬಿಟ್ಟು ಸುಮ್ಮನೆ ಪಾತ್ರೆಯಲ್ಲೇ ಅನ್ನ ಮಾಡಿದೆ. ಮತ್ತು ನೋಡ್ಬೋದು ಅನ್ನಕ್ಕೆ ಇಟ್ಟಿದ್ದೀನಿ ಒಂದು ಕಡೆ, ಮತ್ತು ಸಾಂಬಾರು ಆಗಲೇ ರೆಡಿಯಾಗಿತ್ತು. ಮತ್ತು ಒಂದು ಸ್ವಲ್ಪ ಟೀ ಮಾಡ್ತಾಯಿದ್ದೀನಿ. ಯಾಕೆಂದರೆ ಮಳೆಗಾಲ ಬೇರೆ ಅಲ್ವಾ, ಮಳೆ ಬೇರೆ ಬರ್ತಾಯಿತ್ತು, ತುಂಬ ಚಳಿ ಅನ್ನಿಸ್ತಾಯಿತ್ತು. ಅದಕ್ಕೆ 3 ಆಗಿಬಿಡ್ಲಿ ಅಂತೇಳ್ಬಿಟ್ಟು ಸಾಂಬಾರು ಮಾಡಿಟ್ಟಿದ್ದೆ. ಮತ್ತು ಒಂದು ಕಡೆ ಅನ್ನಕ್ಕೆ ಇಟ್ಟಿದ್ದೆ. ಒಂದು ಸ್ವಲ್ಪ ಟೀ ಮಾಡೋಣ ಅಂತ ಟೀಗೂ ಕೂಡ ಇಟ್ಟಿದ್ದೆ. ಇನ್ನೇನು ನಮ್ಮ ಅತ್ತಿಗೆ ಬರ್ತಾರೆ ಅಂತ ಗೊತ್ತಾಯಿತು. ಬಂದಿದ್ದರು ಅವರು. ಇದು ಅಕ್ಕಿ ಕೊಡ್ತಾಯಿದ್ದಾರೆ, ರೇಷನ್ ಅಕ್ಕಿ. ಅಲ್ಲಿಗೆ ಹೋಗಿದ್ರು, ಸೊಸೈಟಿ ಅಕ್ಕಿ ತರಕ್ಕೆ ಅಂತೇಳ್ಬಿಟ್ಟು. ಇನ್ನೇನು ಬರ್ತಾರಲ್ಲ, ಮಳೆ ಬೇರೆ ಗೊತ್ತಿತ್ತು ಮಳೇಲಿ ನೆಂದ್ಕೊ ಬರ್ತಾರೆ ಅಂತೇಳ್ಬಿಟ್ಟು. ಪಾಪ ತುಂಬ ಚಳಿ ಅನಿಸುತ್ತೆ ಅಂತೇಳ್ಬಿಟ್ಟು ನನಗೂ ಸ್ವಲ್ಪ ಟೀ ಬೇಕಾಗಿತ್ತು. ಹಂಗೆ ಟೀಗೂ ಇಟ್ಟು ಟೀ ಕೂಡ ಮಾಡ್ತಾಯಿದ್ದೀನಿ. ಇದು ನನ್ನ ಮಗಂದು ಹಾಲಿನ ಪೌಡ್ರು. ಪಾಪ ಅವನಿಂದ ನನಗೆ ತುಂಬ ಯೂಸ್ ಆಗ್ತಾಯಿದೆ ಟೀ ಕಾಫಿ ಕುಡಿಯೋಕ್ಕೆ. ನೋಡ್ಬೋದು ಪಾತ್ರೆ ಎಷ್ಟೊಂದು ಪಾತ್ರೆ ಇದ್ದಾವೆ. ಈ ಕಡೆ ನೋಡಿ ಮತ್ತೆ ಮಳೆನೂ ಇನ್ನೂ ಬಿಟ್ಟೇ ಇರಲಿಲ್ಲ. ಏನು ಮಾಡೋಕ್ಕಾಗಲ್ಲ, ಮಳೆನ ಯಾರು ಸ್ಟಾಪ್ ಮಾಡೋಕ್ಕಾಗಲ್ವಲ್ಲ. ಅದಕ್ಕೆ ಹೇಳಿಬಿಟ್ಟು ಮತ್ತೆ ಬಿಸಿ ಬಿಸಿ ಟೀ ಕುಡ್ಕೊಂಡು ಹೆಂಗೋ ಟೈಮ್ ಇದಾಯಿತು ನನಗೆ. ಫ್ರೆಂಡ್ಸ್, ಸಂಜೆ ಆಯಿತು. ಸಂಜೆ ಆದರೂ ಕೂಡ ಮಳೆ ಕಡಿಮೆ ಆಗಿಲ್ಲ, ಇನ್ನು ಬರ್ತಾನೇ ಇದೆ. ಹುಡುಗರದ್ದು ಎಲ್ಲ ಊಟ ಆಯಿತು. ಮತ್ತು ನೋಡ್ಬೋದು ಒಂದು ರಾಶಿ ಪಾತ್ರೆ ಇದ್ದಾವೆ, ತೊಳೆಯೋಣ ಅಂತಂದರೆ ಮಳೆನೇ ಬಿಡ್ತಾ ಇಲ್ಲ. ಇನ್ನು ವಾರ ಸಮೇತ ಮಾಡಿಲ್ಲ ಇವತ್ತು. ಏನು ಮಾಡಬೇಕು ಗೊತ್ತಾಗ್ತಿಲ್ಲ. ನಮ್ಮ ಅತ್ತಿಗೆ ಬಂದಿದ್ದಾರೆ, ಅದಕ್ಕೆ ಬೇಗ ಮಳೆ ಒಂದು ಬಿಟ್ಟಿದ್ರೆ ಸ್ವಲ್ಪ ಬೇಗ ಪಾತ್ರೆ ಒಂದು ತೊಳೆದ್ಬಿಟ್ರೆ ದೊಡ್ಡ ಕೆಲಸನೇ ಮುಗಿಯುತ್ತೆ. ಮತ್ತೆ ನೆಲ ಒರೆಸ್ಬೇಕು. ಇನ್ನು ಬಿಡ್ತಾನೆ ಇಲ್ಲ ಮಳೆ, ಬಿಡೋ ಥರನೂ ಕಾಣಿಸ್ತಾ ಇಲ್ಲ. ಇನ್ನು ಜಾಸ್ತಿನೇ ಆಗ್ತಾ ಇದೆ ಮೋಡ. ಏನು ಮಾಡಬೇಕು ಗೊತ್ತಾಗ್ತಿಲ್ಲ. ಇಲ್ಲಿ ಒಳಗಡೆ ತೊಳೆಯೋಕ್ಕೂ ಆಗಲ್ಲ, ಸಿಂಕ್ ಇದೆ ಬಟ್ ನೀರು ಬರಲ್ಲಲ್ವ, ನೆಲ್ಲಿ ಇಲ್ವಲ್ಲ, ತೊಳೆಯೋಕ್ಕಾಗಲ್ಲ. ಮತ್ತು ನೀರು ತುಂಬ್ಕೊಬಂದು ತೊಳೆದ್ರೂ ಅದು ಅಷ್ಟೊಂದು ಸರಿ ಅನಿಸಲ್ಲ ನಮಗೆ. ಅಲ್ಲಿ ಏನಿದ್ರೂ ಹೊರಗಡೆ ತೊಳೆದ್ರೇ ಸಮಾಧಾನ ಆಗೋದು. ನೋಡೋಣ ಹೆಂಗೋಗುತ್ತೋ ಗೊತ್ತಿಲ್ಲ. ಹೆಂಗೋ ಹಂಗೆ ಮಾಡಿಬಿಟ್ಟು ಇಲ್ಲಿ ಸ್ವಲ್ಪ ಚಪ್ಪದ ಕೆಳಗಡೆ ಕುತ್ಕೊಂಡು ಎಲ್ಲ ತೊಳೆದಾಕ್ಬಿಡ್ತೀನಿ ಬೇಗ. ಇಲ್ಲಾಂದರೆ ಮಳೆ ಬಿಡಲ್ಲ ಅಂತ ಹೇಳ್ಬಿಟ್ರೆ ಕೆಲಸ ಹಿಂಗೆ ಪೆಂಡಿಂಗ್ ಇರುತ್ತೆ, ಕೆಲಸವಂತ ಆಗಲ್ಲ. ನಾವೇ ಏನಾದರೂ ಒಂದು ಐಡಿಯಾ ಮಾಡಿಬಿಟ್ಟು ಕೆಲಸ ಮುಗಿಸ್ಕೋಬೇಕು. ನೋಡಿ ದೇವ್ರ ಹತ್ರ ಇನ್ನೇನು ಕ್ಲೀನ್ ಮಾಡಿಲ್ಲ. ನೋಡೋಣ ಬನ್ನಿ ಹೆಂಗಾಗುತ್ತೋ ಹಂಗೆ ಮಾಡೋಣ. ನಾನು ಪಾತ್ರೆ ತೊಳೆಯೋಣ ಅಂತ ಅಂದ್ಕೊಂಡೆ, ತಗೊಂಡೋಗಿ ಇಡೋಣ ಅಂತ ಹೋದೆ. ನಮ್ಮ ಅತ್ತಿಗೆ ಅಷ್ಟರಲ್ಲೇ ಅವರು ತೊಳಿತಾ ಇದ್ದಾರೆ, ಚಪ್ಪರದ ಕೆಳಗೆ ತೊಳಿತಾ ಇದ್ದಾರೆ ಅವ್ರು ತೊಳೆದ್ಮೇಲೆ ನೆಕ್ಸ್ಟ್ ನಾನು ತೊಳಿಯೋಣಂತ ಸುಮ್ಮನೆ ಅದೇ. ಅದಕ್ಕೆ ಒಂದು ಸ್ವಲ್ಪ ಟೀ ಇತ್ತು, ಅದು ಬಿಸಿ ಮಾಡ್ತಾ ಇದ್ದೀನಿ. ಮತ್ತು ನಮ್ಮ ಅತ್ತಿಗೆ ಅವ್ಳು ಬಂದಿದ್ದಾರಲ್ಲ ಊರಿಂದ, ಅವಳೊಂದು ಸ್ವಲ್ಪ ನಾನು ಸ್ವಲ್ಪ ಕುಡಿತೀನಿ. ಅಂದರೆ ಅವಳು ನನ್ನ ಫ್ರೆಂಡೇನೆ, ನನಗೆ ಅತ್ತಿಗೆ ಅನ್ನೋಕ್ಕೆ ಆಗಲ್ಲ. ನಾವಿಬ್ಬರು ಒಂದೇ ಕ್ಲಾಸ್ಮೇಟ್ ಅಲ್ಲ, ಮತ್ತೇನಾದ್ರು ಅಂದ್ಕೊತೀರ ಅಂತೇಳ್ಬಿಟ್ಟು ಅತ್ತಿಗೆ ಅಂದೆ. ಅವರು ನಾನು ಸ್ವಲ್ಪ ಶೇರ್ ಮಾಡ್ಕೊಂಡು ಕುಡಿತೀವಿ. ಒಂದು ಸ್ವಲ್ಪ ಇದೆ, ತುಂಬ ಮಳೆ, ಒಂಥರ ತುಂಬ ಗಾಳಿ ಅಂದರೆ ಫುಲ್ಲು ಗಾಳಿ ಬರ್ತಾಯಿದೆ. ಹೇಳೋಕ್ಕಾಗಲ್ಲ, ಅಷ್ಟು ವಾತಾವರಣ ಆ ಥರ ಇದೆ. ಅದಕ್ಕೆ ಒಂದು ಸ್ವಲ್ಪ ಟೀ ಬಿಸಿ ಮಾಡ್ಕೊಂಡು ಕುಡಿದ್ಬಿಟ್ಟು ಅವ್ರು ಅಷ್ಟರೊಳಗೆ ಪಾತ್ರೆ ಆಗ್ತವೆ. ಇನ್ನೇನು ಇದೂ ಖಾಲಿ ಆಗುತ್ತಲ್ವ, ಇದು ಕೂಡ
ಹಾಕ್ಕೊಂಡು ತೊಳೆದು ಎಲ್ಲ ಕ್ಲೀನ್ ಮಾಡೋಣ ಅಂತ. ಒಂಚೂರು ಕಡಿಮೆ ಆಯಿತು ಅನಿಸ್ತು, ಬಿಡಪ್ಪ ಹೆಂಗೆ ಸ್ವಲ್ಪ ಕಡಿಮೆ ಆಯ್ತಲ್ಲ ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಆ ಪಾತ್ರೆ ಎಲ್ಲ ಹೊರಗಡೆ ಇಟ್ಟಿದ್ದೆ. ಹೊರಗಡೆ ಇಟ್ಬಿಟ್ಟು ಇವಾಗ ಎಲ್ಲ ಬಚ್ಚಿದ ಟಬ್ ಇಟ್ಟಿದ್ದೆ, ಟಬ್ ತೊಗೊಂಬರ್ತಾ ಇದ್ದೀನಿ. ಈ ಕಡೆ ಬಂದುಬಿಟ್ಟು ನಮ್ಮ ಚಿಕ್ಕಮ್ಮ, ನನ್ನ ಮಗ ಮತ್ತು ನಮ್ಮ ಅಣ್ಣನ ಮಕ್ಕಳು ತುಂಬ ಜನ ಅಲ್ವಾ, ಎಲ್ಲರೂ ಚೆನ್ನಾಗಿ ಆಟಾಡ್ತಾ ಇದ್ದರು. ನಾನು ಅದು ರೆಕಾರ್ಡ್ ಆಗುತ್ತೆ ಅಂದ್ಕೊಂಡೆ, ಬಟ್ ಆದರೆ ಅವ್ರು ಆಟಾಡಿದ ರೆಕಾರ್ಡ್ ಆಗಿಲ್ಲ. ನಾವು ಪಾತ್ರೆ ತೊಳೆಯೋದು ಮಾತ್ರ ರೆಕಾರ್ಡ್ ಆಗಿದೆ ಅಷ್ಟೇ. ನಾನು ಕಾಣಿಸುತ್ತೆ ಅಂದ್ಕೊಂಡೆ, ಕಾಣಿಸಿಲ್ಲ. ಎಷ್ಟು ತೀಟ್ಲೆ ಮಾಡ್ತಾ ಇದ್ದಂದರೆ ನನ್ನ ಮಗ, ಅಪ್ಪ ನಮ್ಮ ಚಿಕ್ಕಮ್ಮನಂತೂ ತುಂಬ ಗೋಳೈಕೊಬಿಟ್ಟ. ಸುಮ್ಮನೆ ಅವನು ಈ ಥರ ಎಡಿ ಇಟ್ಕೊಂಡ್ಬಿಟ್ಟು ಚೆನ್ನಾಗಿ ಚಿಕ್ಕಮ್ಮನ ಬಗ್ಸಿ ಸುಮ್ಮನೆ ಗುದ್ದು ಚೆನ್ನಾಗಿ ಗುದ್ದುತ್ತಾ ಇದ್ದ, ಸುಮ್ಮನೆ ಹೊಡೆಯೋದು ಆ ಥರ ಎಲ್ಲ ಮಾಡ್ತಾಯಿದ್ದ. ನಮ್ಮ ಚಿಕ್ಕಮ್ಮಂತೂ ನಾನು ಹೋಗ್ತೀನಪ್ಪ ಅಂದ್ರೂ ಬೇಡ ಕೂತ್ಕೊಂಡು ಕುಂದಿರ್ಸ್ಕೊಳ್ಳೋದು. ಎಷ್ಟು ತೀಟ್ಲೆ ಮಾಡ್ತಿದ್ದೆ ಅಂದರೆ ನಮ್ಮ ಚಿಕ್ಕಮ್ಮಂತೂ, ಯಪ್ಪ ನಿನ್ನ ಹತ್ರ ಸಾಕಾಗ್ಬಿಟ್ಟೈತೆ ನನಗೆ, ನಾನು ಒಂದು ಕೂಲಿ ಆದರೂ ಹೋಗಿ ಬರ್ಬೋದು, ನಿನ್ನ ಹತ್ರ ನನಗೆ ಇದು ಮಾಡಿಸ್ಕೊಳಕ್ಕಾಗಲ್ಲ, ಸರಿಯಾಗಿ ಹೊಡಿತಿರ್ತೀಯ, ಪರ್ಸ್ತಿರ್ತೀಯ. ಮತ್ತು ಇನ್ನೊಂದು ಬಂದುಬಿಟ್ಟು ಕಣ್ಣಿಗೆ ಅವನು ಬೆರಳು ತೊಗೊಂಬಿಟ್ಟು ಕಣ್ಣಿಗೆ ಇಟ್ಬಿಟ್ಟಿದ್ದಾನೆ ನನ್ನ ಚಿಕ್ಕಮ್ಮನ ಕಣ್ಣಿಗೆ. ಅದೇ ಸುಮ್ಮನೆ ಗೋಳಾಡ್ಕೊಂಡು ಹೇಳ್ಕೊಂಡು ಅವನ ಹತ್ರ ಚೆನ್ನಾಗಿ ಆಟಾಡ್ತಾಯಿದ್ರು. ನನಗಂತೂ ಸುಮ್ಮನೆ ನಗು ಬಂದುಬಿಟ್ಟಿತ್ತು. ಈ ಕಡೆ ನಾನು ತೊಳಿತಾ ಇದ್ದೆ, ಇನ್ನು ನಮ್ಮ ಅತ್ತಿಗೆನೂ ಬಂತು. ನಾನು ಬೇಡ ಹೋಗು, ನಾನು ತೊಳ್ಕೊಂಬರ್ತೀನಿ ಅಂತ ಹೇಳ್ತಾನೆ ಇದ್ದೀನಿ. ಬೇಡ ತೊಳಿತೀನಿ, ಏನಾಗಲ್ಲ, ನೀನು ಉಜ್ಕೊಡು, ನಾನು ಬೇಗ ತೊಳೆದಾಕ್ತೀನಿ, ಮತ್ತು ಮಳೆ ಗಿಡ ಬಂದರೆ ಇನ್ನೂ ಕಷ್ಟ ಆಗ್ಬಿಡ್ತದೆ ಅಂತ ಹೇಳ್ಬಿಟ್ಟು ಪಾಪ ಅವಳು ಕೂಡ ಬಂದು ಹೆಲ್ಪ್ ಮಾಡೋಕ್ಕೆ. ಅದಕ್ಕೆ ನಾನೇನು ಬೇಗ ಎಲ್ಲ ಉಜ್ಜಾಗ್ತಾಯಿದ್ದೆ. ಅವಳು ಕೂಡ ತೊಳೆದ್ಲು, ಸ್ವಲ್ಪ ಹೆಲ್ಪ್ ಮಾಡಿದ್ಲು ನನಗೆ ಕೂಡ. ಅಷ್ಟೇ ಬಂದರೆ ಸುಮ್ಮನೆ ಇರಲ್ಲ, ಏನಾದರೂ ಒಂದು ಕೆಲಸ ಮಾಡ್ತಾಯಿರ್ತಾಳೆ. ನಾನೇ ಮಾಡ್ಕೊಡ್ಸಲ್ಲ ಪಾಪ. ಅಲ್ಲಿ ಮನೇಲಿ ಮತ್ತು ಹೊಲ ದೊಡ್ಡದು, ಅವ್ರು ತುಂಬ ಹೊಲ ಇದೆ, ಮತ್ತು ಹೊಲದಲ್ಲೆಲ್ಲ ಮಾಡಿ ಸ್ವಲ್ಪ ಇದು ಮಾಡಿರ್ತಾರೆ. ಬರಲಿ ಸ್ವಲ್ಪ ರೆಸ್ಟ್ ಮಾಡಲಿ ಅಂತ ನಾನು ಅಂದ್ಕೊತೀನಿ. ಬಂದು ಬೇಡ ಅಂದರೂ ಕೂಡ ಕೇಳಿಲ್ಲ. ಇನ್ನೇನು ಅಷ್ಟೆಲ್ಲ ಸ್ವಲ್ಪ ಇದ್ವಲ್ವ, ಅದು ಮುಗಿಸೋಣ ಬೇಡ ಅಂತ ಹೇಳ್ಬಿಟ್ಟು ಹೆಂಗೋ ಪಾಪ ಬಂದು ಹೆಲ್ಪ್ ಆಯಿತು. ಇನ್ನೇನು ಪಾತ್ರೆ ಎಲ್ಲ ಮುಗಿಸಿದ್ವಿ. ಆ ಕೆಲಸ ಮುಗಿಸೋಷ್ಟೊತ್ತಿಗೆ ಮತ್ತೆ ಮಳೆ ಸ್ಟಾರ್ಟ್ ಆಯಿತು. ಹೆಂಗ ನಮಗೋಸ್ಕರ ಸ್ವಲ್ಪ ಗ್ಯಾಪ್ ಕೊಡ್ತು, ಒಂದು 10 ನಿಮಿಷ ಅಂತ ಹೇಳ್ಬೋದು. ನೋಡ್ಬೋದು ಮಕ್ಕಳೆಲ್ಲ ಓಡಾಡ್ತಾ ಇದ್ದಾರೆ ಸುಮ್ಮನೆನು. ಎಷ್ಟು ಮಾತಾಡಿದ್ರು ಅಂದರೆ ಸುಮ್ಮನೆ ಇಲ್ದಿರೋ ಮಾತೆಲ್ಲ ಹೇಳ್ತಾಯಿದ್ರು. ಅವ್ರ ಅಜ್ಜಿಗೆ ಎಲ್ಲರೂ ಕೂತ್ಕೊಂಡು 5 ಜನ ಕೂತ್ಕೊಂಡು ಮಾತಾಡ್ತಾಯಿದ್ರು. ಇನ್ನೇನು ಎಲ್ಲ ತೊಳೆದ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿ ಒಂದು ಸ್ವಲ್ಪ ಕೂತ್ಕೊಂಡು ಆಮೇಲೆ ಹಿಂಗೆ ಹುಡುಗರನ್ನೆಲ್ಲ ಆ ಕಡೆ ಮನೆಗೆ ಕಳಿಸಿದ್ವಿ. ಆ ಕಡೆ ಚಿಕ್ಕಮ್ಮನ ಮನೇಲಿ ಟಿ ವಿ ಇದೆ ಅಲ್ವಾ, ಟಿ ವಿ ನೋಡ್ಕೊಂಡು ಅಲ್ಲೇ ಹೋಗ್ರಿ ಅಂತೇಳ್ಬಿಟ್ಟು ಎಲ್ಲರನ್ನೂ ಅಲ್ಲಿ ಕಳಿಸ್ಬಿಟ್ಟು ಇಲ್ಲಿ ನಾನು ಮತ್ತೆ ಸ್ಟವ್ ಎಲ್ಲ ಒರೆಸ್ತಾ ಇದ್ದೀನಿ. ಸ್ಟವ್ ಎಲ್ಲ ಒರೆಸ್ಬಿಟ್ಟು ಫಸ್ಟ್ ನೆಲ ಒರೆಸೋಣ ಅಂತೇಳ್ಬಿಟ್ಟು ಸ್ಟವ್ ಎಲ್ಲ ಒರೆಸಿ ಆಮೇಲೆ ನೆಲ ಎಲ್ಲ ಒರೆಸ್ತಾ ಇದ್ದೀನಿ. ಅಷ್ಟೇ, ಹುಡುಗರಿದ್ರಂತೂ ಕೆಲಸ ಮಾಡೋಕ್ಕೂ ಆಗಲ್ಲ. ನಾವು ಒಂದು ಕಡೆ ಕ್ಲೀನ್ ಮಾಡ್ಕೊಂಡು ಬಂದಾಗೆಲ್ಲ ಒಂದು ಕಡೆ ಎಲ್ಲ ಗಲೀಜು ಮಾಡ್ಕೊಂಡು ಬರ್ತಾ ಇರ್ತಾರೆ. ಯಾವಾಗಲೂ ಇಲ್ಲ ಪಾಪ, ಅವರು ಬರೋದೇ ಅಪರೂಪಕ್ಕೆ ಊರಿಗೆ. ಅದಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೇ. ಮತ್ತು ಮಳೆ ಬೇರೆ ಇಟ್ಕೊಂಡಿದ್ದೆ ಅಲ್ವ, ಮಳೆ ಇಲ್ಲಾಂದರೆ ಹೆಂಗೋ ಒಂದು ಆಗುತ್ತೆ. ಮಳೆ ಇದ್ರಂತೂ ಸ್ವಲ್ಪ ಕಷ್ಟನೇ. ಹಳ್ಳಿ ಇಲ್ಲಿ ಗೊತ್ತಲ್ವ, ಸುಮ್ಮನೆ ರೋಡೆಲ್ಲ ನೋಡೋಕ್ಕಾಗಲ್ಲ, ಮತ್ತು ಅಂಗಳ ಎಲ್ಲ ನೋಡೋಕ್ಕಾಗಲ್ಲ, ಅಷ್ಟು ಎಲ್ಲ ಒಂಥರ ಗಜಿಬಿಜಿ ಆಗಿರುತ್ತೆ. ಅದಕ್ಕೆ ಹೇಳಿದೆ ಅಷ್ಟೇ. ಇನ್ನು ಎಲ್ಲರೂ ಆ ಕಡೆ ಮನೆ ಹತ್ರ ಹೋದ್ರೆ ಆಟಾಡೋಕ್ಕೆಲ್ಲ. ಇನ್ನು ನಾನು ಎಲ್ಲ ಒರೆಸ್ಬಿಟ್ಟು ಮತ್ತು ಎಲ್ಲ ಕ್ಲೀನ್ ಮಾಡಿಬಿಟ್ಟು ಮತ್ತು ಸಾಯಂಕಾಲ ಪೂಜೆ ಎಲ್ಲ ರೆಡಿ ಮಾಡಿಕೊಂಡೆ. ಮತ್ತು ತುಂಬ ಕೆಲಸ ಇತ್ತು, ಅದೇನೂ ನಾನು ರೆಕಾರ್ಡ್ ಮಾಡಲಿಲ್ಲ. ಸಾಕಿಷ್ಟೇ ಅಲ್ಲ, ಮತ್ತು ವೀಡಿಯೋ ಲೆಂತ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಇಷ್ಟಿಗೆ ಸ್ಟಾಪ್ ಮಾಡಿದೆ ಅಷ್ಟೇ. ಮತ್ತು ಸಾಯಂಕಾಲ ದೇವಸ್ಥಾನಕ್ಕೆಲ್ಲ ಹೋಗಬೇಕಿತ್ತು. ದೇವಸ್ಥಾನಕ್ಕೆಲ್ಲ ರೆಡಿ ಮಾಡಿಕೊಂಡು ಮತ್ತು ಸ್ನಾನ ಮಾಡಿಕೊಂಡು ಎಲ್ಲ ಪೂಜೆಗೆಲ್ಲ ರೆಡಿ ಮಾಡಿ ಮತ್ತೆ ಮನೇಲೆಲ್ಲ ಪೂಜೆ ಮಾಡಿ ಹುಡುಗರನ್ನೆಲ್ಲ ರೆಡಿ ಮಾಡಿಕೊಂಡು ಅವನ್ನೆಲ್ಲ ಎಳ್ಕೊಂಡು, ಅಯ್ಯೋ ನಮ್ಮ ಪಜಿತಿ ಅಂತೂ ಬೇಡವೇ ಬೇಡ ಹಂಗಾಗಿತ್ತು ನಮಗೆ. ಅವು ಮತ್ತೆ 2 ದೇವಸ್ಥಾನಕ್ಕೆ ಹೋಗಿದ್ದು. 2 ದೇವಸ್ಥಾನಕ್ಕೆ ಹೋದರೆ, ಒಂದು ದೇವಸ್ಥಾನಕ್ಕೆ ಹೋದ್ರೆ ನಾನು ಬರಲ್ಲ, ನಾನು ಇಲ್ಲಿರ್ತೀನಿ, ನಾನು ಅಲ್ಲಿರ್ತೀನಿ ಅಂತ ನೋಡ್ಬೇಕು. ಸುಮ್ಮನೆ ಅವ್ರನ್ನೆಲ್ಲ ಎಳ್ಕೊಂಡು ಹೋಗೋಷ್ಟೊತ್ತಿಗೆ ಸಾಕಾಗೋಯ್ತು. ಇನ್ನೇನು ಬೆಳಗ್ಗೆನೂ ಬಾಗಿಲು ತೊಳೆದಿದ್ನಲ್ವ, ಇವಾಗ ನೆಲ ಒರೆಸ್ಬೇಕಾದ್ರೆ ನಾವು ತೊಳಿತೀನಿ ಇನ್ನೊಂದ್ಸತಿ. ತೊಳೆದ್ಬಿಟ್ಟು ಎಲ್ಲ ಬೊಟ್ಟೆಲ್ಲ ಇಡ್ತಾಯಿದ್ದೀನಿ. ಬೊಟ್ಟೆಲ್ಲ ಇಟ್ಬಿಟ್ಟು ಎಲ್ಲ ನೆಲ ಎಲ್ಲ ಒರೆಸ್ಕೊಬಂದೆ. ಮತ್ತು ಈ ಕಡೆ ಚಪ್ಪರದ ಕೆಳಗೆಲ್ಲ ಒರೆಸಿದೆ ನಾನು. ಒರೆಸ್ಬಿಟ್ಟು ಜೋರಾಗಿ ಫ್ಯಾನ್ ಹಾಕ್ಬಿಟ್ಟೆ ನಾನೇನು, ಬೇಗನೆ ಎಲ್ಲ ಹಾರ್ಕೊಬಿಡ್ಲಿ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಬಂದುಬಿಟ್ಟು ನೋಡ್ಬೋದು ನಮ್ಮ ಹೂವಿನ ಗಿಡ ಎಷ್ಟು ದೊಡ್ಡದಾಗಿತ್ತು. ಹೂವಿನ ಗಿಡ ಎಲ್ಲ ಫುಲ್ಲು ಕಡ್ದಾಕ್ಬಿಟ್ವಿ. ರೀಸನ್ ಏನಂತಂದರೆ, ಈಗ ನೋಡಿ ಹುಳಗಳು ಈ ಥರ ಈ ಗಿಡದಲ್ಲಿ ಇಷ್ಟಿಷ್ಟು ದಪ್ಪ ಹುಳ ಇದ್ದು, ನಿಜವಾಗ್ಲೂ ನಾವು ನೋಡ್ಕೊಂಡಿದ್ದೆ ಒಳ್ಳೆದಾಯಿತು. ಗಿಡ ಎಲ್ಲ ಫುಲ್ಲು ಅವು ತಿಂದುಬಿಡ್ತಿದ್ವು, ಹೂವೇ ಬಿಡ್ತಾ ಇರಲಿಲ್ಲ. ಹೂವು ಎಲ್ಲ ಕಡ್ದು ಹಾಕವು, ಆ ಥರ ಆಗ್ತಾಯಿತ್ತು. ನೋಡ್ಕೊಂಡು ಒಂದ್ಸತಿ ನೋಡ್ಕೊಂಡ್ರೆ ಸುಮ್ಮನೆ ಕೊನೆಗೂ 2-3 ಹುಳ, ಈ ಥರ ಹುಳ ದೊಡ್ಡ ಹುಳ ಇದ್ವು. ಅಪ್ಪ ಆ ಹುಳ ನೋಡಿಬಿಟ್ಟು ಸುಮ್ಮನೆ ಮೈಯೆಲ್ಲ ನಮಗೆ ಜುಮ್ ಅಂತಿತ್ತು, ಅಷ್ಟು ದೊಡ್ಡ ಹುಳ. ಇವಾಗ ನನಗೆ ವೀಡಿಯೋ ಮಾಡಿದ್ರು ಕೂಡ ನನಗೆ ಅಷ್ಟು ಭಯ ಅನಿಸ್ತಿತ್ತು ಆ ಹುಳ ನೋಡಿಬಿಟ್ಟು. ನಿಜವಾಗ್ಲೂ ಡೈರೆಕ್ಟಾಗಿ ನೋಡಿದ್ರಂತ ಎಷ್ಟು ದೊಡ್ಡ ಹುಳ ಗೊತ್ತಾ ಅದು.
ಅಯ್ಯಪ್ಪ ನೋಡೋಕ್ಕೆ ಭಯ ನನಗೆ. ಆ ಥರ ಈ ಥರ ಹುಳ ಆಗಿದ್ವು, ಅದಕ್ಕೆ ಎಲ್ಲ ಕಡ್ದಾಕ್ಬಿಟ್ಟಿದ್ವಿ. ಇಷ್ಟಿದೆ ನೋಡಿ, ಸ್ವಲ್ಪನೇ ನಾವು ಮತ್ತೆ ಎಲ್ಲ ಕಡ್ದಾಕ್ಬಾರ್ದು ಅಂತ ಹೇಳ್ಬಿಟ್ಟು ಇಷ್ಟು ಉಳಿಸ್ಕೊಂಡಿದ್ದಕ್ಕೆ. ಇದರಲ್ಲೂ ಕೂಡ ಇಷ್ಟೊಂದು ಹುಳ ಇದ್ವು ನೋಡಿ. ಇದೊಂದು ಹುಳ ಎಷ್ಟು ದೊಡ್ಡ ಹುಳ ಇತ್ತು ನೋಡಿಬಿಟ್ಟು ತುಂಬ ಭಯ ಅನಿಸ್ಬಿಡ್ತು ನಮಗಂತೂ. ಫ್ರೆಂಡ್ಸ್, ನಿಮ್ಗೆ ಏನಾದರೂ ಸ್ವಲ್ಪನಾದರೂ ಇಷ್ಟ ಆದರೆ ನನ್ನ ವ್ಲಾಗ್ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಅಂತ ಕೇಳ್ಕೊಳ್ತೀನಿ. ಹಾಗೆ ವೀಡಿಯೋನ ಫುಲ್ಲು ಲೆಂತಾಗಿ ನೋಡಿ, ಹಾಗೆ ನನಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ, ಇದೇ ಥರ ನಿಮ್ಮ ಸಪೋರ್ಟ್ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ. ಫ್ರೆಂಡ್ಸ್, ಯಾರಾದರೂ ಈ ಥರ ಹೂವಿನ ಗಿಡದಲ್ಲಿ ಸ್ವಲ್ಪ ಹುಷಾರಾಗಿ ಹೂವು ಕಿತ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್.